ಭಾರತೀಯರಾಗಿ ಹೆಮ್ಮೆ ಪಡಬೇಕಾದಂಥ ವಿಷಯ. 3 ವರ್ಷಗಳ ಹಿಂದೆ ನಮ್ಮ ಗೃಹ ಸಚಿವ ಅಮಿತ್ ಶಾ ಹೇಳಿದರು, 2026 ಮಾರ್ಚ್ 31ನೇ ತಾರೀಕು ಭಾರತ ನಕ್ಸಲ್ ಮುಕ್ತ ಆಗುತ್ತೆ ಅಂತ. 2026 ಮಾರ್ಚ್ 31ಕ್ಕೆ ಭಾರತ ನಕ್ಸಲ್ ಮುಕ್ತ ಆಗುತ್ತೆ ಅಂತ 3 ವರ್ಷಗಳ ಹಿಂದೆ ಘೋಷಣೆ ಮಾಡಿದ್ರು ಅಮಿತ್ ಶಾ. ಇವತ್ತು ಲೋಕಸಭೆಯಲ್ಲಿ ನಿಂತು ಘೋಷಣೆ ಮಾಡಿದ್ರು, ಇನ್ನು ನಕ್ಸಲ್ರು ಇರೋದಿಲ್ಲ ಭಾರತದಲ್ಲಿ ಅಂತ. ದೇರ್ ಇಸ್ ನೋ ನಕ್ಸಲ್ ಮೂವ್ಮೆಂಟ್ ಇನ್ ಇಂಡಿಯಾ. ಕೇಳಿಸ್ಕೊಂಬಿಡಿ ಒಂದು ಸಲ. बारह राज्य छत्तीसगढ़, तेलंगाना, आंध्र प्रदेश, ओडिशा, महाराष्ट्र, मध्य प्रदेश, झारखंड, बिहार, बंगाल, केरल, कर्नाटक का कुछ हिस्सा और उत्तर प्रदेश के 3 जिले, ये पूरा रेड कॉरिडोर बनाकर रखा और वहां कानून का शासन समाप्त कर 12 करोड़ लोग गरीबी के अंदर सालों तक जीते रहे, किसी ने चिंता नहीं की. हजारों युवाओं की मृत्यु हुई. 12 राज्य मारे गए नक्सली 3 साल के अंदर 26 के अब तक मार्च तक 706 नक्सली मुठभेड़ में मारे गए. गिरफ्तार कितने हुए मान्यवर? 2218 गिरफ्तार हुए. उनको पकड़कर हमने जेलों में डाला है, अदालतों की शरण में ले गए और आत्मसमर्पण कितना किया? 4839 लोगों ने आत्मसमर्पण किया. 4839 सरेंडर हुए हैं, 2218 जेल में गए हैं. मारे बस्तर से नक्सलवाद लगभग समाप्त हो चुका है. बस्तर के अंदर हर गांव में एक स्कूल बनाने की मुहिम चली. बस्तर के अंदर हर गांव में राशन की दुकान खोलने की मुहिम चली. हर तहसील पंचायत में पीएससी सीएससी बने, इनके आधार कार्ड बने, राशन कार्ड बने, 5 किलो अनाज मिल रहा है, गैस के चूल्हे वितरित होते जा रहे हैं. मैं इतना ही पूछना चाहता हूं, नक्सलवाद की जो लोग यहां पर वकीलात कर रहे थे उनको, कि ये 70 से अब तक क्यों नहीं मिला? ಎರಡು ಸಾವಿರದ 14ರಲ್ಲಿ ಇವರ ಕೈಗೆ ಅಧಿಕಾರ ಬಂದಾಗ 126 ಜಿಲ್ಲೆಗಳ ನಕ್ಸಲ್ ಪೀಡಿತ ಇದ್ದವು. 12 ಕೋಟಿ ಜನ ಬದುಕ್ತಾ ಇದ್ರಲ್ಲಿ. 12 ಕೋಟಿ ಜನ. ನಕ್ಸಲರ ವಿರುದ್ಧ ಇಂಥದ್ದೊಂದು ದೊಡ್ಡದೊಂದು ಕಾರ್ಯಾಚರಣೆ ನಡೆಯದೇ ಹೋಗಿದ್ದರೆ ಅವರೊಂದು ರೆಡ್ ಕಾರಿಡಾರ್ನ ಪ್ಲ್ಯಾನ್ ಇತ್ತು. ಚೈನಾ ಬಾರ್ಡರ್ನಿಂದ ಹಿಡಿದು 12 ರಾಜ್ಯಗಳನ್ನು ಹಾದುಕೊಂಡು ಬಂದು ಆಂಧ್ರ ಪ್ರದೇಶ ತೆಲಂಗಾಣ ತನಕ ನಕ್ಸಲ್ ಹಿಡಿತದ ಒಂದು ಕಾರಿಡಾರ್ ಮಾಡಬೇಕು ಅಂತ 12 ರಾಜ್ಯಗಳು. ಅದಕ್ಕೆ ಎಲ್ಲೆಲ್ಲಿಂದನೋ ಸಪೋರ್ಟ್ ಇತ್ತು ಬಿಡಿ. ಸಪೋರ್ಟ್ ಎಲ್ಲೆಲ್ಲಿಂದನೋ ಇತ್ತು. ದುಡ್ಡು ಯಾರೋ ಕೊಡ್ತಿದ್ರು, ವೆಪನ್ಸ್ ಹೆಂಗೋ ಅರೇಂಜ್ ಆಗ್ತಿದ್ವು. ಬಟ್ ಭಾರತದ ಲಾ ಆ್ಯಂಡ್ ಆರ್ಡರ್ ಸೀನಿಗೆ ಎಷ್ಟು ದೊಡ್ಡ ಸಮಸ್ಯೆ. 2004ರಿಂದ 2014ರ ಮಧ್ಯದಲ್ಲಿ ನಕ್ಸಲ್ ಸಂಬಂಧಿ ಹಿಂಸಾಚಾರದಲ್ಲಿ 16,135 ಜನ ಸತ್ತು ಹೋದರು. 16,135 ಜನ ಸತ್ತು ಹೋದರು. 2014ರಿಂದ 2025ರ ಮಧ್ಯದಲ್ಲಿ 7,980 ಜನ ಸತ್ತಿದ್ದಾರೆ. ಭದ್ರತಾ ಸಿಬ್ಬಂದಿ ಹತ್ಯೆ 2004ರಿಂದ 2014ರ ತನಕ 1,824 ಪೊಲೀಸರು, ಅರೆ ಸೇನಾಪಡೆಯವರೆಲ್ಲ ಸೇರಿ. 2014ರಿಂದ 2025ರ ಮಧ್ಯದಲ್ಲಿ 520. ಜನಸಾಮಾನ್ಯರ ಕೊಲೆಗಳನ್ನು ನೋಡಿ, 4,684 2004ರಿಂದ 2014ರ ಮಧ್ಯೆ. 2014ರಿಂದ 2025ರ ಮಧ್ಯದಲ್ಲಿ 1,574. ಇನ್ನೊಂದು 2 ಕಡೆ ಪ್ಯಾಚಾಗಿ ಉಳ್ಕೊಂಡಿದ್ದಾರಂತೆ. ಉಳಿಸೋದಿಲ್ಲ ಈ ಮನುಷ್ಯ, ಅವ್ರನ್ನೂ ಉಳಿಸೋದಿಲ್ಲ. ಶರಣಾಗತಿಗೆ ಆಹ್ವಾನ, ಶರಣಾಗತಿ ಆದವರಿಗೆ ಪುನರ್ವಸತಿ, ಇಲ್ಲದೆ ಹೋದರೆ ಅರೆಸ್ಟ್ ಮಾಡೋದಕ್ಕೆ ಹೋದರು, ಯಾರ ಕೈಗೆ ಸಿಕ್ಕಾಕ್ಕೊಂಡ್ರು, ಸಿಕ್ಕಾಕ್ಕೊಳ್ಳದೆ ನಖರ ತೋರಿಸಿದವ್ರನ್ನ ಹೊಡೆದಾಕಿದ್ರು, ಎನ್ಕೌಂಟರ್ ಮಾಡಿ ಮುಗಿಸಿದ್ರು. ಒಂದು ದೇಶ ತನ್ನ ಅತಿ ದೊಡ್ಡ ಆಂತರಿಕ ಸಮಸ್ಯೆಯಿಂದ ಹೊರಗೆ ಬರೋದಕ್ಕೆ ಒಂದು ಡೆಡ್ಲೈನ್ ಫಿಕ್ಸ್ ಮಾಡ್ಕೊಳ್ಳೋದು, ಡೇಟು, ವರ್ಷ, ತಿಂಗಳ ಸಮೇತ ಡೆಡ್ಲೈನು, ಮತ್ತು ಅದನ್ನು ರೀಚ್ ಮಾಡೋದು. ವೆರಿ ಫ್ಯೂ ಕಂಟ್ರೀಸ್ ಕ್ಯಾನ್ ಡೂ ಇಟ್ ಇನ್ ದ ವರ್ಲ್ಡ್. ಜಗತ್ತಿನ ಕೆಲವೇ ಕೆಲವು ದೇಶಗಳಿಗೆ ಸಾಧ್ಯ ಆಗುವಂಥದ್ದಿದು.
ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.